ಇವತ್ತು ಮೈಸೂರು ನಗರದಲ್ಲಿ ವಿಶ್ವವಿಖ್ಯಾತ ಕೆ ಆರ್ ಸರ್ಕಲ್ ಅಂದರೆ ವಿಶ್ವವಿಖ್ಯಾತ ದಸರಾ ಸಂದರ್ಭದಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಅಲಂಕಾರ ಆಗಿರ್ತಕ್ಕಂಥ ಏಕೈಕ ಸರ್ಕಲ್ ಅಂದರೆ ಕೆ ಆರ್ ಸರ್ಕಲ್ಲು. ಈ ಜಗತ್ತಿಗೆ ಗೊತ್ತಿದೆ ಕೆ ಆರ್ ಸರ್ಕಲ್ ಯಾವುದು ಅಂತ, ಜಗತ್ತು ಸಹ ನೋಡಿದೆ. ಅಂಥ ಒಂದು ಸರ್ಕಲಲ್ಲಿ ಸಾವಿರಾರು ಜನ ಸಾರ್ವಜನಿಕರು ಇಲ್ಲಿ ಓಡಾಡ್ತಾ ಇರ್ತಾರೆ. ಅಂಥ ಸಂದರ್ಭದಲ್ಲಿ ಮಧ್ಯಾಹ್ನ ಮಧ್ಯಾಹ್ನ 3:30 ಯಾರೋ ಒಬ್ಬ ಒಂದು ನಮ್ಮ ಆ ಪ್ರತಿಮೆ ಮೇಲೆ ಹೋಗಿ ಹತ್ತಿ ಕೂತ್ಕೊಳ್ಳುವಂಥ ವಿಕೃತಿಗೆ ಅವನು ಕತ್ತು ಮೇಲೆ ಕೂತ್ಕೊಂಡು ಆ ಬೀಡಿ ಸೇಯುವಂಥ ಒಂದು ವ್ಯವಸ್ಥೆ ಆಗಿದ್ದರೂ ಸಹ ಇಲ್ಲಿ ಯಾವುದೇ ಸೆಕ್ಯೂರಿಟಿ ಇಲ್ಲ, ಪೊಲೀಸ್ ಅವ್ರಿಗೆ ಗಮನಕ್ಕಿಲ್ಲ. ಮತ್ತು ಸಾರ್ವಜನಿಕರು ಇಲ್ಲೆಲ್ಲ ಬೀದಿ ಬದಿ ವ್ಯಾಪಾರಿಗಳಿದ್ದಾರೆ, ಇವರಾದರೂ ಸಹ ಅಲ್ಲಿ ಹೋಗಿ ಅದನ್ನು ರಕ್ಷಣೆ ಮಾಡುವಂಥ ಕಾರ್ಯಕ್ಕೆ ಮುಂದಾಗಿಲ್ಲ. ಯಾವುದೇ ಸಾರ್ವಜನಿಕರು ಒಬ್ಬರು ಸಾರ್ವಜನಿಕರು ಪೊಲೀಸವ್ರಿಗೆ ಫೋನ್ ಮಾಡಿ 20 ನಿಮಿಷ ಆದಮೇಲೆ ಬಂದಿದ್ದಾರೆ ಪೊಲೀಸವರು. ಮತ್ತು ಕಾರ್ಪೊರೇಷನ್ ಕಮಿಷನ್ ಏನು ಮಾಡ್ತಾಯಿದ್ದಾರೆ, ಮತ್ತು ಪೊಲೀಸ್ ಕಮಿಷನರು ಏನು ಮಾಡ್ತಾಯಿದ್ದಾರೆ ಇಂಥ ವಿಷಯಗಳಲ್ಲಿ. ಇವತ್ತು ಬೇರೆ ಬೇರೆ ಕಡೆ ಚೆಕಿಂಗ್ ಮಾಡುವಂಥ ವ್ಯವಸ್ಥೆಯಲ್ಲಿ ಒಂದೊಂದು ಸರ್ಕಲಲ್ಲಿ 55 ಜನ ನಿಂತ್ಕೊಂಡು ಉಸ್ಲಾತಿಗಳು ಮಾಡ್ತಾಯಿದ್ದಾರೆ. ಆದರೆ ಈ ಕೆ ಆರ್ ಸರ್ಕಲ್ ಅಂತ ವಿಶ್ವವಿಖ್ಯಾತ ಸರ್ಕಲ್ಗೆ ಇಲ್ಲಿ ಯಾರು ಪೊಲೀಸವರು ಇಲ್ಲ. ಟ್ರಾಫಿಕ್ ಇಷ್ಟೆಲ್ಲ ಸಾವಿರಾರು ಜನ ಇಲ್ಲಿ ಓಡಾಡುವಂಥ ಒಂದೊಂದು ನಿಮಿಷಕ್ಕೂ ಸಾವಿರಾರು ವೆಹಿಕಲ್ಗಳು ಓಡಾಡ್ತವೆ ಇಲ್ಲಿ. ಅಂಥ ಒಂದು ಸರ್ಕಲಲ್ಲಿ ಪೊಲೀಸವರು ಇಲ್ಲ ಅಂದರೆ ಕಾರಣ ಏನು? ಅದನ್ನು ಇಮಿಡಿಯೇಟ್ಲಿ ಹಾಕುವಂಥ ಕೆಲಸ ಮಾಡಬೇಕು. ನಗರ ಪಾಲಿಕೆಯವರು ಯಾವ್ಯಾವ ಪ್ರತಿಮೆಗಳಿದೆ ಮೈಸೂರು ನಗರದಲ್ಲಿರ್ತಕ್ಕಂಥ ಕೃಷ್ಣರಾಜೇಂದ್ರ ಒಡೆಯರ್ ಪ್ರತಿಮೆ ಇರ್ಬೋದು, ಚಾಮರಾಜೇಂದ್ರ ಒಡೆಯರ್ ಪ್ರತಿಮೆ ಇರ್ಬೋದು, ಆ ಕಡೆ ಇರತಕ್ಕಂಥ ಜಯಚಾಮರಾಜೇಂದ್ರ ಒಡೆಯರ್ ಪ್ರತಿಮೆ ಇರ್ಬೋದು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಪ್ರತಿಮೆ ಇರ್ಬೋದು, ಹಾಗೆ ಬಾಬು ಜಗಜೀವನರಾವ್ ಅವರ ಪ್ರತಿಮೆ ಇರ್ಬೋದು, ವಿಶ್ವೇಶ್ವರಯ್ಯ, ತಾತಯ್ಯ, ಈ ರೀತಿ ಯಾವ್ಯಾವ ಪ್ರತಿಮೆಗಳಿದೆ ಅಂಥ ಕಡೆಗೆ ಸೆಕ್ಯೂರಿಟಿಯನ್ನು ಕೊಡಬೇಕು. ಇವರೇನು ಕೈಯಿಂದ ದುಡ್ಡು ಕೊಟ್ಟು ಮಾಡಬೇಕಾಗಿಲ್ಲ. ಸಾರ್ವಜನಿಕರು ಕೊಡುವಂಥ ಹಣದ ತೆರಿಗೆ ಹಣದಿಂದ ಇವರು ಸೆಕ್ಯೂರಿಟಿನ ಹಾಕಬೇಕು. ಇಂಥ ಪ್ರತಿಮೆಗಳನ್ನ ರಕ್ಷಣೆ ಮಾಡೋಕ್ಕೆ ಮುಂದಾಗಬೇಕು ಅಂತಕ್ಕಂಥ ಒತ್ತಾಯವನ್ನು ಈ ಸಂದರ್ಭದಲ್ಲಿ ಮಾಡ್ತೀನಿ. ಯಾರು ಈ ರೀತಿಯಲ್ಲಿ ಮಾಡಿದ್ದಾರೆ, ಮತ್ತು ಈ ಒಂದು ಸರ್ಕಲ್ಗಳಿಗೆ ಸಿ ಸಿ ಕ್ಯಾಮ್ರಾ ಅಳವಡಿಸ್ಬೇಕು. ಮೈಸೂರು ನಗರದಲ್ಲಿ ಬೇರೆ ಬೇರೆ ಗಲ್ಗಲ್ಲೆಲ್ಲ ಅಳವಡಿಸಿದ್ದಾರೆ. ಅಂಥದ್ರಲ್ಲಿ ಕೃಷ್ಣರಾಜ ಸರ್ಕಲ್ ಮೇನ್ ಸರ್ಕಲ್ ಇಲ್ಲಿ ಒಂದು ಸಿ ಕ್ಯಾಮ್ರಾವನ್ನು ಅಳವಡಿಸಿದರೆ ಬಹುಶಃ ಈ ರೀತಿಯಾದಂಥ ಪರಿಸ್ಥಿತಿ ನಮ್ಗೆ ಬರ್ತಿರಲಿಲ್ಲ. ಆ ಕಾರಣಕ್ಕೋಸ್ಕರ ಏನು ಮೈಸೂರನ್ನು ಇವತ್ತು ಈ ಒಂದು ಮಟ್ಟಕ್ಕೆ ಬೆಳೆಯಲಿಕ್ಕೆ ಅವಕಾಶ ಮಾಡಿಕೊಟ್ಟ ಕೃಷ್ಣರಾಜೇಂದ್ರ ಒಡೆಯರವರ ಪ್ರತಿಮೆಗೆ ಒಂದು ರೀತಿ ಅವಮಾನ ಮಾಡೋ ರೀತಿಯಲ್ಲಿ ಈ ರೀತಿ ಮಾಡಿದೆ. ಇದು ಸೆಕ್ಯೂರಿಟಿ ಲಾಪ್ಸಸ್ ಅಂತ ನಾನದು ಸಹ ಭಾವಿಸ್ತೀನಿ. ಒಂದು ರೀತಿ ನಗರ ಪಾಲಿಕೆ ಸೆಕ್ಯೂರಿಟಿ ಲಾಪ್ಸು ಮತ್ತು ನಗರದ ಪೊಲೀಸ್ ಅಧಿಕಾರಿಗಳು ಸಹ ಇದನ್ನು ಕೂಡಲೇ ಇಲ್ಲಿ ಒಂದು ರಕ್ಷಣಾ ದೃಷ್ಟಿಯಿಂದ ಇಲ್ಲಿ ಟ್ರಾಫಿಕ್ಕಿಗೂ ಸಹ ಅನುಕೂಲ ಆಗ್ತದೆ. ಟ್ರಾಫಿಕ್ ಪೊಲೀಸ್ಗಳು ಮತ್ತು ಸೆಕ್ಯೂರಿಟಿಗೋಸ್ಕರ ಮಾಮೂಲಿ ಮೆನ್ಗಳನ್ನು ಸಹ ಹಾಕಿ ಇಲ್ಲಿ ರಕ್ಷಣೆ ಕೊಡುವಂಥ ಕೆಲಸವನ್ನು ಮಾಡಬೇಕು ಅಂತಕ್ಕಂಥ ಒತ್ತಾಯವನ್ನು ಈ ಸಂದರ್ಭದಲ್ಲಿ ನಾವು ಮಾಡೋಕ್ಕೆ ಇಚ್ಛೆ ಪಡ್ತೀನಿ.